ನಂದಿದು ಮೊದಲನೇ ಚಿತ್ರ. ನಾನು ಹೇಳ್ಬೇಕಂದ್ರೆ ಒಂದು 15-20 ಸಾಂಗ್, ಒಂದು ಆಲ್ಬಮ್ ಸಾಂಗ್ಸ್ ಅಂತ ಇಶಾನಿ ಆಗಿರ್ಬೋದು, ರಾಹುಲ್ ಡಿಟೋ ಆಗಿರ್ಬೋದು, ಇವ್ರದ್ದು ಎಲ್ಲ ಆಲ್ಬಮ್ ಸಾಂಗ್ಗಳನ್ನ ನಾನು ಡೈರೆಕ್ಟ್ ಮಾಡ್ತಿದ್ದೆ. ಇವಾಗ ನಂದಿದ್ದು ಮೊದಲನೇ ಸಿನಿಮಾ. ಬಟ್ ಇದಕ್ಕಿಂತ ಬಿಫೋರು ಮದ್ದೂರು ಒಡೆಯ ಮತ್ತು ಮಹಾಕಾಳಿಪುತ್ರ ಅಂತ ಸಿನಿಮಾ, ಅದನ್ನು ಟೇಕ್ ಓವರ್ ಮಾಡಿ ಅದನ್ನು ಶೂಟಲ್ಲಿದೆ. ಬಟ್ ಇದನ್ನು ಬೇಗ ಮುಗಿಸ್ಬೇಕು ಅಂದ್ಬಿಟ್ಟು, ದಸರಾಗೆ ಬರಬೇಕು ಅಂದ್ಬಿಟ್ಟು ಒಂದೇ ಒಂದು ಪ್ಲ್ಯಾನ್ ಇಟ್ಕೊಂಡು ಒಂದು ಸಣ್ಣ ಬಜೆಟಲ್ಲಿ ಸಿನಿಮಾ ಹೆಂಗೆ ಮಾಡ್ಬೋದು ಅನ್ನೋದನ್ನ ಹೊಸ ತಂಡ ಇಟ್ಕೊಂಡು, ಅದಾದಮೇಲೆ ಹೊಸ ಪ್ಲ್ಯಾನ್ ತಗೊಂಡು, ಆಮೇಲೆ ಟೆಕ್ನಿಕಲ್ ಆಗಿ ಹೊಸದಾಗಿ ತಗೊಂಡು ಬರ್ತಾ ಇದ್ದೀವಿ. ಇದನ್ನ ಈ ಸಂಪಿಗೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು. ಸಂಪಿಗೆ ಅನ್ನೋದು ಬಂಧನದಲ್ಲಿರೋ ಒಂದು ಸಂಪಿಗೆ, ಅದನ್ನ ಬಿಡುಗಡೆ ಕೊಡೋ ಒಬ್ಬ ವಿಷ್ಣು. ಇದು ವಿಷ್ಣು ಮೆಚ್ಚಿದ ಸಂಪಿಗೆ ಅನ್ನೋದು ಕಾನ್ಸೆಪ್ಟ್. ಇದನ್ನ ಕಂಪ್ಲೀಟ್ ಮೇಲ್ಕೋಟೆಲ್ ಶೂಟ್ ಮಾಡಬೇಕು ಅಂತಿರೋದು ನಾವು. ಅದನ್ನ ಬಿಟ್ಟರೆ ಕೇರಳದಲ್ಲಿ ಕಣ್ಣೂರನಲ್ಲಿ ಶೂಟ್ ಮಾಡಬೇಕು ಅಂತಿರೋದು. ಆಮೇಲೆ ಇನ್ನೊಂದು ಏನಂದ್ರೆ, ಇದನ್ನ 20 ಡೇಸಲ್ಲಿ ಒಂದು ಸಿನಿಮಾ ಮುಗಿಸ್ಬೋದು ಅನ್ನೋದನ್ನ ಹೊಸದಾಗೆ ಪ್ಲಾನ್ ಮಾಡ್ಕೊಂಡು ಬರ್ತಿರೋ ಕಾನ್ಸೆಪ್ಟ್ ಇದು. ಸರ್, ಸಂಪಿಗೆ ಅನ್ನೋ ಕ್ಯಾರೆಕ್ಟರ್ನ ಇನ್ನೊಂದು ನಾವು ಹೆಂಗಂದ್ರೆ ಚಾಪ್ಟರ್ ಬೈ ಚಾಪ್ಟರ್ ನಾವು ರಿವೀಲ್ ಮಾಡಬೇಕು ಅಂತಿದ್ವಿ. ಅದಕ್ಕೋಸ್ಕರ ಸರ್ ಎಲ್ಲ ಆಗಿದ್ದಾರೆ, ಆರ್ಟಿಸ್ಟ್ ಎಲ್ಲರೂ ಆಗಿದ್ದಾರೆ. ಬಟ್ ನೆಕ್ಸ್ಟ್ ಒಂದು ಚಾಪ್ಟರ್ ವೈಸ್ ಬರಬೇಕು ಅಂತ, ಚಾಪ್ಟರ್ ಬೈ ಚಾಪ್ಟರ್ ಬರಬೇಕು ಅಂತ ಪ್ಲಾನ್ ಇರೋದು. ಡೈರೆಕ್ಟ್ರೆ, ಆ ಸಂಪಿಗೆ ಮೇಲೆ ಕಲೆಗಳು ಹೆಚ್ಚಾಗಿದೆಯಲ್ಲ, ಏನು ಹೇಳುತ್ತದ ಸರ್? ಇದೊಂದು ಮಲ್ಡ್ರು ಮಿಸ್ಟ್ರಿ ಕಾನ್ಸೆಪ್ಟ್ ಸರ್ ಇದು. ಈ ಸಂಪಿಗೆ ಕ್ಯಾರೆಕ್ಟರ್ ಏನಿದ್ದಾಳೆ, ಅವಳು ಯಾವ ತರ ಬಂಧನದಲ್ಲಿ ಇದ್ಲು, ಅವಳು ಹೆಂಗ್ ಈಚೆ ಬರ್ತಾಳೆ ಇದ್ರೊಳಗೆ ಅನ್ನೋದಕ್ಕೆ ವಿಷ್ಣು ಹೆಂಗ್ ಅದನ್ನ ಸಾಥ್ ಕೊಡ್ತಾರೆ ಅನ್ನೋದು ಒಂದು ಕಾನ್ಸೆಪ್ಟ್ ಸರ್. ಇದರಿಂದ ಏನಾದ್ರು ಒಂದು ಪರಿಹಾರ ಇದೆಯಾ ಅಥವಾ ಇಶ್ಯೂ ಆಗಿದೆ ಅಂತ ಅಷ್ಟೇ ಹೇಳೋದಾಯ್ತು ಸರ್? ಇಲ್ಲ, ಪರಿಹಾರ ಇದೆ. ಇದನ್ನ ಹೆಂಗ್ ಬಿಡುಗಡೆ ಸಿಗತ್ತೆ, ಒಬ್ಬ ಬಂಧನದಲ್ಲಿರೋ ಒಬ್ಬ ಸಂಪಿಗೆಗೆ ಹೆಂಗ್ ಬಿಡುಗಡೆ ಸಿಗತ್ತೆ ಅನ್ನೋದು ಸಿಗತ್ತೆ ಸರ್. ಇಲ್ಲ ಸರ್, ಯಾವುದೇ ತರನು ರಿಯಲ್ ಕಾನ್ಸೆಪ್ಟ್ ತರ ಯಾವುದು ಇಲ್ಲ. ಇದು ನಮ್ಮ ಸವಿವಾಗಿ ಮಾಡಿರೋದು ಇದು. ಹೌದು ಸರ್, ಈ ದಸರಾಗೆ ಬರಬೇಕು ಅಂತ ಪ್ಲಾನ್ ಇರೋದು ಸರ್ ನಮ್ದು. ಇಲ್ಲ, ಒಂದೇ ಸಾಂಗ್. ನಾವು ಸಾಂಗ್ ಮೇಲೆ ಜಾಸ್ತಿ ಇದು ಕೊಟ್ಟಿಲ್ಲ, ಒಂದು ಸಾಂಗ್ ಅಲ್ಲಿ ಇಟ್ಕೊಂಡಿದೀವಿ ಅಷ್ಟೇ. ಕತೆ ಮೇಲೆ ಫೋಕಸ್ ಮಾಡಿದ್ವಿ ನಾವು. 20 ದಿನದಲ್ಲಿ ಶೂಟಿಂಗ್ ಮಾಡುವಂತ ಎಲ್ಲ ಬಜೆಟ್ ಪ್ಲಾನ್ ಹೇಗೆ ಅದು ಆಕ್ಚುಲಿ? ಸರ್, ಪ್ರಾಪರ್ ಪ್ಲಾನ್ ಇದ್ದಾಗ ನಮಗೆ ಸರ್ 40 ದಿವಸ 50 ದಿವಸ ಬೇಕಾಗಿಲ್ಲ ಸರ್. ಆರ್ಟಿಸ್ಟ್ ಆಗಿರ್ಬೋದು, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರಾಪರ್ ಪ್ಲಾನ್ ಆಗಿದ್ರೆ ಫಸ್ಟೇ ಬಿಫೋರೇ ಶೂಟಿಗಿಂತ ಮುಂಚೆ 10 ದಿವಸದಲ್ಲೂ ಮುಗಿಸ್ಬೋದು ನಾವು ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ. ಸುಮಾರು ಸೀನ್ ಬರ್ಕೊಂಡು ಹೋಗ್ಬಿಟ್ಟು ಅಲ್ಲೋಗಿ ಟ್ರೈ ಮಾಡೋಣ, ಅದಲ್ಲ ಸರ್. ನಮ್ಗೆ ಸಿನಿಮಾಗೆ ಏನು ಬೇಕು, 2 ಗಂಟೆ ಜನಗಳಿಗೆ ಏನು ಎಂಟರ್ಟೈನ್ಮೆಂಟ್ ಮಾಡಬೇಕು ಅಷ್ಟು ಸಿಕ್ಕಿದ್ರೆ ಸಾಕಾಗಿತ್ತು ನಮಗೆ. ಅದನ್ನ ಪ್ಲಾನ್ ಇದೆ ಸರ್. ಸರ್, ಇದರಲ್ಲಿ ಒಂದು 10 ಜನ ನಿನ್ನ ರಿವೀಲ್ ಮಾಡೋದಿಲ್ಲ. ಬಟ್ ಇವಾಗ ವರ್ಧನ್ ಅನ್ಬಿಟ್ಟು, ದರ್ಶನ್ ಅನ್ಬಿಟ್ಟು, ಪ್ರಜ್ವಲ್ ಅಂದ್ಬಿಟ್ಟು, ಪ್ರವೀಣ್ ದಾವಣಗೆರೆ ಅಂದ್ಬಿಟ್ಟು ಇಷ್ಟು ಜನ ಕ್ಯಾರೆಕ್ಟರ್ ಇದ್ದಾರೆ ಸರ್ ಇಲ್ಲಿ. ಇವ್ರದ್ದು ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ರಿಲೀಸ್ ಮಾಡ್ತೀವಿ ಸದ್ಯದಲ್ಲೇ ಒಂದು ಟೀಸರ್ ಆಗಿ.